ಆದ್ರಿಂದ ಬೇರೆ ಯಾರನ್ನು ಕರೀಲೇ ಇಲ್ಲ. ನಿನ್ನನ್ನೇ ಕರೆದ. ನನ್ನ ಹೆಸರು ಅಲ್ಲವಲ್ಲ. ಹೆಣ್ಣು ಮಕ್ಕಳಿಗೆ ಹೆಸರು ಯಾಕೆ? ಕವಿ ಹೆಣ್ಣನ್ನ ಹೆಸರು ಗೊತ್ತಿಲ್ಲದೆ ಇದ್ದರು ಕರೆಯುವುದಕ್ಕೆ ಹಲವು ವಿಧಗಳಿಂದ ಹಲವು ಬಗೆಗಳಿಂದ ನಮ್ಮಂತ ರಸಿಕರಿಗೆ ದಾರಿ ಮಾಡಿಟ್ಟಿದ್ದಾನೆ. ಸ್ತ್ರೀ ಸ್ತ್ರೀ ಕನ್ಯೆ ನಾರಿ ವಧು ವನಿತಾ ಯೂಷಿತ್ ಶ್ರೀಮತಿ ಕಲ್ಯಾಣಿ ಸುಕನ್ಯಾ ಜಲಜಾಕ್ಷಿ ವನಜಾಕ್ಷಿ ವಿಶಾಲಾಕ್ಷಿ ಸರೋಜಾಕ್ಷಿ ಮೀನಾಕ್ಷಿ ಅಕ್ಷಿ ಎಳೆಯ ಬಾಳೆಯ ಕುಡಿ ಕುಸುಮ ಕೋಮಲೆ ಸರ್ವಾಂಗ ಸುಂದರಿ ನೀರಜ ನೇನೆ ಶಾಖೆಂದು ಮುಖಿ ಅಬ್ಬಬ್ಬ ಹೇಳ್ತಾ ಹೋದ್ರೆ ಮತ್ತೆ ನಾವೇ ಕವಿ ಆಗ್ತೇವೆ. ಇದು ನನ್ಗೊಬ್ಬರಿಗೆ ಇಷ್ಟು ಹೇಳಿದ್ದೆ, ಒಬ್ಬರೊಬ್ಬರಿಗೆ ಒಂದೊಂದು ಹೆಸರು ಹೇಳಿದೀರ ಇವತ್ತಿನ ತನಕ? ಇಲ್ಲ 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 ಇಲ್ಲ, ಮತ್ತೆ ಇದುವರೆಗೆ ಇದನ್ನೆಲ್ಲ ಹೇಳದೆ ನನ್ನ ಅಂತರಂಗದಲ್ಲಿ ಹಾಗೆ ಬಚ್ಚಿಟ್ಟಿದ್ದೆ. ಇವತ್ತು ಹೊರಬಂತು. ಎದೆ ಸೀಳಿದ್ರೆ 4 ಅಕ್ಷರ ಇಲ್ಲದ ಗಂಡು ಮಕ್ಕಳು ಕವಿಯಾಗುವುದು ಯಾರ ಮುಂದೆ ಕೇಳಿದ್ರೆ ಮನವನ್ನು ಆಕರ್ಷಿಸಿದ ಹೆಣ್ಣ ಮುಂದೆ. ಓಹೋ, ಹಾಗೆ ನನ್ನನ್ನು ನೋಡಿದಾಗ ಇಷ್ಟೆಲ್ಲ ಹೇಳ್ಬೇಕು ಅಂತ ಅನಿಸ್ತು ನಿಮಗೆ? ನೀನು ಬರೇ ಸುಂದರಿ ಅಲ್ಲ, ಮತ್ತೆ ಅದು ಪ್ರತ್ಯೇಕವಾಗಿ ಹೊಗಳುದಂತದ್ದು. ಅದು ಹಾಗುಂಟು ಇದು ಹೀಗುಂಟು ಅನ್ನುವುದಕ್ಕಿಂತ ಒಂದೇ ವಾಕ್ಯದಲ್ಲಿ ನಖಶಿಕಾಂತ ಸುಂದರಿ. ಕಾಲು ಗುರಿನಿಂದ ತಲೆಯ ಕೂದಲಿನ ತನಕ ಬಣ್ಣ ಹಚ್ಚುದು ಯಾರು ಕೇಳಿದ್ರೆ ಅದು ಹೆಣ್ಣು ಮಕ್ಕಳು. ಹೌದಪ್ಪ, ಕಾಲು ಗುರಿನಿಂದ ತಲೆ ಕೂದಲಿನವರೆಗೆ. ತಲೆ ಕೂದಲಿಗೆ ಬಣ್ಣ ಹಚ್ಚಬೇಕಾದ್ರೆ ಸ್ವಲ್ಪ ವಯಸ್ಸಾಗಬೇಕು. ಇಲ್ಲ, ಈಗೀಗ ಪ್ರಾಯದಲ್ಲೇ ಬಣ್ಣ ಹಚ್ಚಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮೊದಲೆಲ್ಲ ಹೇಗೆ ಕೇಳಿದ್ರೆ ವಯಸ್ಸಾದ ಮೇಲೆ ತಲೆ ಕೂದಲು ಬಿಳಿಯಾಗಿದೆ ಅಂತ ಗೊತ್ತಾಗಬಾರ್ದು ಅಂತ ಕಪ್ಪು ಹಚ್ಚುದು. ಈಗ ಪ್ರಾಯದಲ್ಲಿದ್ದ ಹೆಣ್ಣು ಮಕ್ಕಳೇ ತಲೆ ಕೂದಲು ಕಪ್ಪಿದ್ದ ತೆಗೆದು ಬಿಳಿ ಹಚ್ಚುದು. ನಮ್ಮಲ್ಲಿ ಬೇರೆ ಬೇರೆ ಬಣ್ಣ ಮಾಡುವಂತ ಸೈದಂತಿ ವೃತ್ತಿಯವರು ಇದ್ದಾರೆ. ಆದ್ರೆ ನಾವು ಹಾಗೆಲ್ಲ ನಮ್ದು ಮನೇಲಿ ಹಾಗೆಲ್ಲ ಮಾಡ್ಲಿಕ್ಕೆ ಬಿಡುದಿಲ್ಲ. ಹೌದಪ್ಪ, ಹೆಣ್ಣು ಮಕ್ಕಳು ಚಂದ ಕಾಣಬೇಕು ಅಂತ ಆದ್ರೆ ತುಟಿಗೆ ಬಣ್ಣ ಹಚ್ಚಬೇಕು, ಮುಖಕ್ಕೆ ಬಣ್ಣ ಹಚ್ಚಬೇಕು, ಉಬ್ಬಿಗೆ ಬಣ್ಣ ಹಚ್ಚಬೇಕು, ರೆಪ್ಪೆಗೆ ಬಣ್ಣ ಹಚ್ಚಬೇಕು, ತಲೆ ಕೂದ್ಲಿಗೆ ಬಣ್ಣ ಹಚ್ಚಬೇಕು, ಕೈ ಉಗುರಿಗೆ ಬಣ್ಣ ಹಚ್ಚಬೇಕು, ಕಾಲು ಉಗುರಿಗೆ ಬಣ್ಣ ಹಚ್ಚಬೇಕು. ಇಷ್ಟು ಹಚ್ಚಿದ್ರೆ ಮಾತ್ರ ಒಬ್ಬೊಬ್ರು ಚಂದ ಕಾಣ್ತಾರೆ. ನೀನು ಎಲ್ಲಿಗೂ ಬಣ್ಣ ಹಚ್ಚೋದು ಬೇಡ. ಹಾಗೆ ಚಂದ ಉಂಟಲ್ಲ. ಹಾಗೆ ಈ ಪ್ರಕೃತಿಯನ್ನು ಹೆಣ್ಣಿಗೆ ಹೋಲಿಸುವುದು ಯಾಕೆ ಗೊತ್ತಾ? ಪ್ರಕೃತಿಗೆ ಅಲಂಕಾರ ಬೇಕಾ? ಪ್ರತ್ಯೇಕ ಶೃಂಗಾರ ಬೇಕಾ? ಪ್ರಕೃತಿಯ ಅಲಂಕಾರ. ಪ್ರಕೃತಿಯ ಮುಂದೆ ಪ್ರಕೃತಿಯ ನಾಚುವಂತೆ ಬದುಕುವಂತೆ ತೋರಿಸುವುದು ಯಾರು ಕೇಳಿದ್ರೆ ಅದು ಹೆಣ್ಣು ಮಾತ್ರ. ಅದು ಸೀರೆ ಉಟ್ಟು ಹೆಣ್ಣೊಬ್ಬಳು ಬಳುಕುತ್ತ ನಡೆದರೆ ಪ್ರಕೃತಿ ಭೂಮಿ ದೇವಿ ನಾಚದೆ ಉಳಿದುಕೊಳ್ಳುವುದಕ್ಕೆ ಸಾಧ್ಯ ಉಂಟಾ ಕೇಳ್ತೇನೆ.
ಲೋಕಮುಖದಲ್ಲಿದ್ದಂತ ವಿಕಾರವೆಲ್ಲ ನಿನ್ನಲ್ಲಿಗೆ ಬರುವಾಗ ಆಕಾರವನ್ನು ಕಾಣ್ತಾ ಇದ್ದೇನೆ. ನೀವು ವಿಕಾರ ಅಂತ ಹೇಳುದು ಯಾವುದು? ಕುಟಿಲ ಚಂಚಲ ಕಠಿಣ ಕೃಷ ಮಾಂದ್ಯ, ಹಾ. ಇದು ವಿಕಾರಗಳಂತೆ. ಇದೆಲ್ಲ ನಿನ್ನಲ್ಲಿಗೆ ಬರುವಾಗ ಆಕಾರ. ಹೇಗೆ? ಹಾಗಾಗಿ ಪರಮ ಸುಂದರಿ. ಹೇಗೆ ಅದು ಆಕಾರ? ಕುಟಿಲತೆ ಹಾ. ನಿನ್ನ ಕೂದಲಿನಲ್ಲಿ ಉಂಟು. ಮುಂಗುರುಳು ಕುಟಿಲವಾಗಿ ಹಾರಾಡ್ತಾ ಉಂಟು. ಹಾ. ಸುರುಳಿ ಸುರುಳಿ ಸುತ್ತಿದ ಮುಂಗುರುಳು ಇಷ್ಟೇ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಹೆಣ್ಣಿನ ಅಂತರಂಗವನ್ನು ಮತ್ತೊಬ್ಬರು ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಹಾ. ಕುಟಿಲ ಚಂಚಲ, ಚಾಂಚಲ್ಯತೆ ಪ್ರತೀಕವಾದ ನಿನ್ನ ನೇತ್ರಗಳು. ಹಾ. ಆ ನಿನ್ನ ಕಣ್ಣಿನ ಕೃಷ್ಣ ಗೊಂಬೆಯಲ್ಲಿ ಹಾ. ನನ್ನ ಗೊಂಬೆಯನ್ನೇ ಕಂಡಾಗ ಆಗ್ತದೆ. ಅದು ಹೇಗೆ? ಆ ನಿನ್ನ ಕಣ್ಣಿನ ಗೊಂಬೆಯಲ್ಲಿ ನನ್ನ ಮುಖ ಕಾಣ್ತದೆ. ಹಾಗೆ ನಿನ್ನ ಕಣ್ಣಿನ ಕಣ್ಗಳು ಅಂತ ಹೇಳುದು. ನಿನ್ನ ಕಣ್ಣಿನ ಗೊಂಬೆಯಲ್ಲಿ ನನ್ನ ಗೊಂಬೆ ಕಾಣ್ತಾ ಇದ್ದೇನೆ. ಓಹೋ. ಹೌದು, ನಿನ್ನಲ್ಲಿಯೇ ನನ್ನ ಪ್ರತಿಬಿಂಬವನ್ನ ಕಾಣುವುದು. ನನಗೆ ನಿನ್ನನ್ನು ಕಂಡಾಗ ಆಶ್ಚರ್ಯ ಆಗುತ್ತೆ. ಬಹುಶಃ ಬ್ರಹ್ಮದೇವ ಹೆಂಡತಿಯ ಒಟ್ಟಿಗೆ ಜಗಳ ಮಾಡಿದಾಗಲೇ ನಿನ್ನ ಸೃಷ್ಟಿ ಮಾಡಿದ್ದ ಅಂತ. ಸೃಷ್ಟಿ ಮಾಡಿದಾಗ ಕಾಣಿಸ್ತಾ ಉಂಟು. ಅಲ್ಲಪ್ಪ, ಸಿಟ್ಟು ಬಂದಾಗಲೇ ಸೃಷ್ಟಿ ಆದ್ರೆ ಮಾತ್ರ ಇಷ್ಟು ಒಳ್ಳೇದಾಗು. ಯಾಕೆ? ಶಾರದೆ ನೀನು ಒಬ್ಬಳೇ ಚಂದ ಅಂತ ಅಹಂಕಾರ ಪಡಬೇಡ. ಲೋಕದಲ್ಲಿ ನಿನಗಿಂತ ಚಂದವಾದದ್ದನ್ನು ಸೃಷ್ಟಿ ಮಾಡುವುದಕ್ಕೆ ನನಗೆ ಬರ್ತದೆ ಅಂತ ಈ ಸೃಷ್ಟಿ. ರಸಿಕರು ನೀವು. ರಸಿಕರಲ್ಲದೆ ಇದ್ರೆ ಇನ್ನು ಮುಂದೆ ಇಷ್ಟೊತ್ತು ನಿಂತ್ಕೊಳ್ಳಿಕ್ಕೆ ಆಗ್ತದ? ಅಲ್ಲ, ನಿನ್ನನ್ನು ಕಂಡಾಗ ಇದೆಲ್ಲ ನನಗೂ ಗೊತ್ತಿಲ್ಲದೆ ಇದ್ರೆ ನಾನು ಒಳಗಿದ್ದದ್ದು ಹೊರಗೆ ಬಂದ. ನಾನು ಆಲೋಚನೆ ಮಾಡಿದ್ದು ಯಾವ್ದಾದ್ರು ಹೆಣ್ಣಿಗೆ ಸಿಕ್ಕಿದಾಗ ಇಷ್ಟು ಹೇಳಬೇಕಂತ ಪರಿಪಟ್ಟ ಮಾಡಿದ್ದ. ಇಲ್ಲಪ್ಪ, ನನ್ನ ಕಲ್ಪನೆ ಇರಲಿಲ್ಲ. ಆದ್ರೂ ಬಾಯಿಂದ ಬರ್ತಾ ಇದಿರಿಗೆ ಬಂದ ಎಲ್ಲರನ್ನು ಕೊಂಡು ನಮ್ಮ ಅಂತರಂಗ ತೆರೆದು ಅದನ್ನ ಬಿಚ್ಚಿಡ್ಲಿಕ್ಕೆ ಆಗುದಿಲ್ಲ. ನಮಗೂ ಗೊತ್ತಿಲ್ಲದೆ ನಮ್ಮಲ್ಲಿದ್ದಂತಹ ವಿಚಾರಗಳು ಹೊರಬರುವುದಕ್ಕೆ ಸರಾಗವಾಗ್ತದೆ ಅಂತಾದ್ರೆ ಎದುರಿಗಿದ್ದವರು ನಮಗದಕ್ಕೆ ಆದೀತು ಎನ್ನುವ ಭಾವದಿಂದ. ಹಾಗಾದ್ರೆ ನಿಮ್ಗೆ ಇಷ್ಟನ್ನು ನನ್ನಲ್ಲಿ ಮಾತಾಡ್ಬೋದು ಅಂತ ಅನಿಸ್ತಾ ಉಂಟು. ಖಂಡಿತ, ನನಗೂ ಗೊತ್ತಿಲ್ಲದ ಹೇಳ್ಬೇಕು ಅಂತ ನೆನಪು ಮಾಡ್ಕೊಂಡು ಬಂದು ಹೇಳಿದ್ದಲ್ಲ. ನಿನ್ನನ್ನು ಕಂಡಾಗ ನನಗೂ ಗೊತ್ತಿಲ್ಲದೆ ನನ್ನೊಳಗೆ ಸುಪ್ತವಾಗಿದ್ದದ್ದು ಈಗ ಹೊರಬಂದದ್ದು ಅಲ್ಲ. ಅವಸರದಲ್ಲಿ ಬಂದಂತ ವಾಣಿಗಳು. ಹೌದು, ಅದಕ್ಕೆ ಯಾವ್ದು ಗುಣವೂ ಬೇಡ, ಗಣವೂ ಬೇಡ, ವ್ಯಾಕರಣವೂ ಬೇಡ. ಆದ್ರೆ ಸುಂದರವಾದಂತ ಹೆಣ್ಣು ನೀನು. ವಲ್ಲವರೇ ಒಂದು ಮಾತು ಹೇಳಿದ್ದಾರೆ, ಗುರು ಹಿರಿಯರನ್ನ ಕಂಡಾಗ ಗೌರವಿಸಬೇಕು, ದೇವರನ್ನ ಕಂಡಾಗ ಏನಾದ್ರೂ ಸೇವೆ ಮಾಡಿ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಬೇಡಬೇಕು, ಸಣ್ಣ ಮಕ್ಕಳನ್ನ ಕಂಡಾಗ ಸಿಹಿ ತಿಂಡಿಯನ್ನ ಕೊಡಬೇಕು. ಸುಂದರವಾದಂತ ಹೆಣ್ಣನ್ನು ಕಂಡ್ರೆ ನಿಲ್ಲಿಸಿ ಚೆನ್ನಾಗಿ ವರ್ಣಿಸಬೇಕಂತೆ. ಹೊಗಳಿಕೆಗೆ ಉಬ್ಬದ ತೆಗಳಿಕೆಗೆ ಕುಗ್ಗದ ಹೆಣ್ಮಕ್ಕಳು ಯಾರೇ ಖುಷಿಯಲ್ಲಿ ಯಾರು ಇಲ್ಲ ಅಲ್ವಾ? ಎದುರು ನಿಂತಂತ ಒಬ್ಬವರು ನಮ್ಮ ಸೌಂದರ್ಯ ವರ್ಣಿಸ್ತಾರೆ ಅಂತ ಮತ್ತೊಮ್ಮೆ ಕೇಳಬೇಕು ಅಂತ. ಹಾಗಾಗಿ ನಿನ್ನನ್ನ ಕಂಡು ನನಗೂ ಗೊತ್ತಿಲ್ಲದೆ ನಾನೇ ಒಮ್ಮೆ ಯವೇಕದೆ ನೋಡುವುದಕ್ಕೆ ಮುಂದಾದ. ಈಗ ಲೋಕದಲ್ಲಿ ಹೆಣ್ಣು ಮಕ್ಕಳನ್ನು ನೋಡ್ಲಿಲ್ಲ ಅಂತಲ್ಲ, ನಿನ್ನಂತ ಹೆಣ್ಣು ಮಕ್ಕಳನ್ನು ನೋಡ್ಲಿಲ್ಲ. ಇಷ್ಟು ಚಂದ, ಚಂದದ ಮುದ್ದೆ, ಚಂದದ ರಾಶಿ, ತಟ್ಟುವಲ್ಲಿ ತಟ್ಟಿ, ಮುಟ್ಟುವಲ್ಲಿ ಮುಟ್ಟಿ, ಕೆತ್ತುವಲ್ಲಿ ಕೆತ್ತಿ, ಹೇಗಿಡಬೇಕು ಹಾಗೆ ಕಳೆದಿಟ್ಟಿದ್ದಾನೆ. ನನ್ನಂತವಳನ್ನು ನೋಡಿ ಇಷ್ಟು ಧೈರ್ಯದಿಂದ ಮಾತಾಡ್ತಾ ಇದ್ದೀನಿ. ಅಲ್ಲ, ಹೌದು. ನನಗೆ ನಿನ್ನನ್ನು ಕಂಡಾಗ ಕನ್ನಡಿಯ ಮುಂದೆ ನಿಂತಾಗ ಆಯ್ತು. ಕನ್ನಡಿ ಯಾವತ್ತೂ ಸುಳ್ಳು ಹೇಳುವುದಿಲ್ಲ. ನನಗೆ ನಿನ್ನನ್ನ ಕಂಡಾಗ ನನ್ನನ್ನೇ ಕಂಡಾಗ ಆಯ್ತು ಅಂತ ಹೇಳಿದ್ರೆ ನನ್ನ ವಾಕ್ಯಕ್ಕೆ ನಿನ್ನಲ್ಲಿ ಬೆಲೆಯನ್ನ ಕಂಡುಕೊಳ್ತಾ ಇದ್ದೇನೆ. ಓಹೋ, ಹಾಗೆ ಇಷ್ಟು ಚಂದದ ಮಾತುಗಳಿಂದ ಯಾವುದೇ ಅಶ್ಲೀಲತೆಯ ಸೋಂಕಿಲ್ಲದೆ ವರ್ಣನೆ ಆಗ್ತದೆ ಅಂತ ನಮಗೂ ಕವಿ ಹೃದಯ ಇದೆ. ನನಗೂ ಒಂದು ಆಸೆ. ಏನು? ನಾನಿಷ್ಟೆಲ್ಲ ಹೇಳಿದ್ನಲ್ಲ, ನಿನಗೊಂದು ವಾಂತಿ ಮಾಡಿಸ್ಬೇಕು ಅಂತ ನನಗೆ ಆಸೆ. ವಾಂತಿ ಅಂತ ಎಂತದ್ದು? ಒಳಗಿದ್ದದ್ದು ಹೊರಗೆ ಬರುದು. ನನ್ನ ಮಾತನ್ನ ಕೇಳಿ ನಿನ್ನೊಳಗಿದ್ದದ್ದು ಹೊರಗೆ ಬರಬೇಕು ಅಂತ ನೀ ಅಪಾರ್ಥ ಭಾವಿಸಿಕೊಳ್ಬೇಡ. ವಾಂತಿ ಅಂತ ಹೇಳಿದ್ರೆ ವಮನ ಆಗಬೇಕಾದ್ರೆ ಒಳಗಿದ್ದದ್ದು ಹೊರ ಬರಬೇಕು ಅಂತ ಹೇಳಿದ್ರೆ ಅಲ್ಲ, ಹೊರಗಡೆ ಇರ್ಬೇಕಷ್ಟೇ ಅಲ್ಲ, ಒಳಗಿದ್ದದ್ದು ಅಜೀರ್ಣ ಆಗಿ ಉಂಟು. ಈಗ ನೀವು ಇಷ್ಟೆಲ್ಲ ಹೊಗಳುವಾಗ ನನಗೊಂಥರ ಒಳಗೆ ಅಜೀರ್ಣ ಆದ ಹಾಗೆ ಆಗ್ತಾ ಉಂಟು. ಇಷ್ಟೆಲ್ಲ ಅಡಗಿಸ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನೀನ್ ಯಾರು? ನಿನ್ನ ತಂದೆ ತಾಯಿಗಳು ಯಾರು? ನಿನ್ನ ಪೆತ್ತ ಪಿತನ್ ಯಾರು? ನಿನ್ನ ಪೊತ್ತ ಮಾತೆ ಯಾರು? ಎಲ್ಲಿಯವಳು? ಎಲ್ಲಿಗೆ ಹೊರಟವಳು? ಇಲ್ಲಿ ಯಾಕೆ ನಿಂದವಳು? ನಿನ್ನ ರೂಪಕ್ಕೆ ಒಪ್ಪುವ ನಿನ್ನ ಶುಭ ನಾಮಧೇಯಗಳೇನು? ಹೇಳಿದರೆ ಕೇಳಬೇಕು ಎನ್ನುವಂತ ಆಸೆ, ಆತುರ, ಕಾತುರ. ಧರಣಿ ಪಾತ್ಮಜೆ ಧನುಜೇಂದ್ರನ ಕಾಣುತ್ತ ಸ್ಮರಗತಿಯೊಳು ಬಳಲಿ ಧರಣಿ ಪಾತ್ಮಜೆ ಧನುಜೇಂದ್ರನ ಕಾಣುತ್ತ ಧರಣಿ ಪಾತ್ಮಜೆ
ಧನುಜೇಂದ್ರನ ಕಾಣುತ್ತ ಧನುಜೇಂದ್ರನ ಕಾಣುತ್ತ ಸ್ಮರಗತಿಯೊಳು ಬಳಲಿ ಸ್ಮರಗತಿಯೊಳು ಬಳಲಿ ಶಿರವಾತಗಿಸಿ ಶಿರವಾತಗಿಸಿ ಕಾಶೀಪತಿಯ ಕುವರಿಯನ್ನ ಶಿರವಾತಗಿಸಿ ಕಾಶೀಪತಿಯ ಕುವರಿಯನ್ನ ಕರೆಬರುವಂಬೆ ಎಂದು ಎನ್ನ ಕರೆಬರುವಂಬೆ ಎಂದು ಶಿರವಾತಗಿಸಿ ಕಾಶೀಪತಿಯ ಕುವರಿಯನ್ನ ಕರೆಬರುವಂಬೆ ಎಂದು ಕರೆಬರುವಂಬೆ ಎಂದು ಹೆಸರೇನು? ಆಗಂತುಕ ಮಹಾಶಯ ನನ್ನನ್ನು ಕರೆದು ಮಾತಾಡ್ತಾ ಇದ್ದೀರಿ. ನನಗೆ ಆಶ್ಚರ್ಯ ಆಗ್ತದೆ. ಏನು ಮಹನೀಯಳೆ? ಯಾವುದೋ ಒಬ್ಬ ಅಪರಿಚಿತವಾಗಿರುವಂತಹ ಪುರುಷ ಹೀಗೆ ಏಕಾಂತದಲ್ಲಿ ಬಂದು ನನ್ನನ್ನು ನಿಲ್ಲಿಸಿ ವರ್ಣಿಸುವಾಗ ಮತ್ತೆ ನನ್ನ ವಿಚಾರಗಳನ್ನು ಕೇಳುವಾಗ ನಾನು ಪ್ರತಿಭಟಿಸಬೇಕಾದ ಅಲ್ವಾ? ಖಂಡಿತ. ಹೆಣ್ಣಾದಂತ ನಾನು ಮಾನಿನಿಯಾಗಿ ಪ್ರತಿಭಟಿಸಬೇಕು. ಮಾನಿನಿಯಾಗಿ ಮಾನವಂತಿಯಾಗಿ ನನಗೆ ಸಹ್ಯವಲ್ಲದ ಮಾತುಗಳನ್ನು ಉಚ್ಚರಿಸಿದ್ರೆ ಅದನ್ನು ಪ್ರತಿಭಟಿಸಬೇಕಾದ್ದು ಕರ್ತವ್ಯ. ಆದ್ರೆ ಆಶ್ಚರ್ಯ ಆಗುತ್ತದೆ ನಿಮ್ಮ ಮಾತುಗಳನ್ನು ಕೇಳುವಾಗ ಪ್ರತಿಭಟನೆಯ ಮರೆತು ಹೋಗಿ ನಿಮ್ಮ ಎದುರು ನಿಂತು ನಿಮ್ಮ ಮಾತುಗಳನ್ನು ಕೇಳುತ್ತಾ ನಿಲ್ಲುವ ಅಂತ ಕಾಣಿಸ್ತದೆ. ಹಿತಕರನ ಅನುಭವ ಆಗಿದೆ ಅಂತ ಆಯ್ತು. ಹೌದು. ಹಾಗಾದ್ರೆ ನನ್ನಂತವರಲ್ಲಿ ಹೀಗೊಂದು ಭಾವನೆಯನ್ನು ನೀವು ಹುಟ್ಟಿ ಹಾಕಿದ್ದೀರಿ ಅಂತ ಹೇಳಿದ್ರೆ ನೀವು ಬಹುಶಃ ಸಾಮಾನ್ಯರು ಇರ್ಲಿಕ್ಕಿಲ್ಲ ಅಂತ ಕಾಣಿಸ್ತದೆ. ಅಂದರೆ ನಿಮ್ಮಂತವ್ರು ಬಂದು ಕೇಳುವಾಗ ವಿಳಾಸ ಹೇಳುವುದಕ್ಕೆ ಏನಾಗ್ಬೇಕು? ಹೇಳುವಂತ ವಿಳಾಸ ಇಲ್ದಿದ್ದವರಿಗೆ ಆದ್ರೆ ಹೌದು. ನೀವೀಗ ಕೇಳುವಾಗ ಹೇಳಬಹುದಾದಂತ ವಿಳಾಸವಿರುವಂತ ನಾನು ಹೇಳಲಿಕ್ಕೆ ಏನಾಗ್ಬೇಕು? ವಿಳಾಸ ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಪಡಬೇಕಾದವರಾದ್ರೆ ಯೋಚನೆ ಮಾಡಬೇಕು ಅಲ್ವಾ? ಈಗ ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಉಂಟು ಅಂತ ಆದ್ರೆ ಹೆಮ್ಮೆಯಿಂದಲೇ ಉಚ್ಚರಿಸಬೇಕು ಅಲ್ವೇ? ಹೌದು. ನಿಮಗೆ ಬಹುಶಃ ನೀವು ಬಂದು ನಿಂತ ತಾಣ ಯಾವುದು ಗೊತ್ತಿಲ್ಲ. ನೀವು ಕಾಶಿಗೆ ಹೊಸಬರಿರಬೇಕು. ಹಾಗಾದ್ರೆ ಈ ತಾಣ ಯಾವುದು? ಕಾಶಿ ಹೊಸಬ. ಕಾಶಿಗೆ ಹೊಸಬರಾದ ಕಾರಣ ಉಳಿದವರೆಲ್ಲ ಬರಬೇಕಾದಂತ ರಾಜಮಾರ್ಗ ಬೇರೆ ಉಂಟು. ಹೌದು. ಇದು ಅಂತಃಪುರದ ಹೆಣ್ಮಕ್ಕಳು ಏಕಾಂತದಲ್ಲಿ ವಿಹರಿಸುವ ಜಾಗದಲ್ಲಿ ನೀವು ಒಳದಾಡಿಯಲ್ಲಿ ಬಂದಿದ್ದೀರಿ. ತಪ್ಪಾದದ್ದೇನು ಗೊತ್ತಾ? ನಾನು ಮಾರ್ಗದಲ್ಲಿ ಬಂದದ್ದಾಗಿದ್ರೆ ಬಹುಶಃ ಅದೇ ಮಾರ್ಗದಲ್ಲಿ ಬರಬೇಕಿತ್ತು. ಹೌದು. ನಾನು ಗಗನ ಮಾರ್ಗದಲ್ಲಿ ಬಂದ ಹಾಕೊಂಡು ಬಂದವರ ವಿಮಾನ. ಅದು ನನ್ನದ್ದೇ ವಿಮಾನ. ಅದು ವಿಮಾನವಾ? ಹೌದು. ಓಹೋ, ನೀವು ಹಿಂದೆ ರಾವಣದಲ್ಲಿ ಉಂಟು ಅಂತ ಕೇಳಿದ್ವಿ. ಪುಷ್ಪಕ ವಿಮಾನ. ಹೌದು. ಇದು ಹಾಗಲ್ಲ, ಇದು ನಾನೇ ಪಡೆದ ವಿಮಾನ. ನೀವೇ ಪಡೆದ ವಿಮಾನ? ಹೌದು, ನಾನೇ ಪಡೆದ. ನಾನು ಇವತ್ತಿನ ತನಕ ವಿಮಾನ ಕಂಡವಳಲ್ಲ. ವಿಮಾನ ಕಾಣುವುದಂತ ನೀನು ಮನಸ್ಸು ಮಾಡ್ತೀಯ ಅಂತ ಆದ್ರೆ ಏರಿಸಿ ತಿರುಗಿಸುವುದಕ್ಕೂ ನಾನು ಸಿದ್ಧ. ಇಷ್ಟು ಬೇಗ ಹಾಗೆಲ್ಲ ಬರ್ಲಿಕ್ಕೆ ಆಗುದಿಲ್ಲ. ಅದು ಕಾಣಬೇಕು ಅಂತ ಉಂಟು ನನಗೂ. ಸರಿ ನಿನ್ನ ಆಸೆ ಬಂಜೆ ಆಗದಲ್ಲಿ ಅಂತ ಕೇಳ್ಕೊಳ್ಳೋಣ. ಕಾಣಬಹುದಾದದ್ದು ಕಾಣಬೇಕಾದದ್ದೆಲ್ಲ ಎದುರಿಗಿರುವಾಗ ಅದು ಕಾಣಬೇಕಾದ ಕಾಲಕ್ಕೆ ಕಂಡ್ರೆ ಚಂದ. ಬೇಡ ಅಂತ ಕಂಡು ಹೋಗುತ್ತದೆ. ಹಾಗೆ ಅದು. ಹಾಗಾಗಿ ಎಷ್ಟು ಬೇಡ ಅಂತ ತಲೆ ತಗ್ಗಿಸಿದ್ರು ನಿಮ್ಮ ಕಣ್ಣುಗಳನ್ನೇ ನೋಡ್ಬೇಕು ಅಂತ ನನಗೂ ಅನ್ನಿಸಿದ್ದು ಸುಳ್ಳಲ್ಲ. ಮಹಾಶಯ, ನೀವು ನಿಂತಿರುವಂತ ಈ ಜಾಗಕ್ಕೆ ಕಾಶಿ ಎಂಬಂತ ಹೆಸರು. ಇದು ಕಾಶಿ ಪ್ರದೇಶ. ಇಲ್ಲಿ ಹರಿತಾ ಇರುವಂತ ಇವಳಿದ್ದಾಳಲ್ಲ, ಇವರೇ ದೇವಗಂಗೆ. ದೇವಗಂಗೆ, ಭಾಗೀರಥಿ, ಜಾಹ್ನವಿ. ಹೌದು. ಇಲ್ಲಿಗೆ ಒಡೆಯ ಪ್ರತಾಪಸೇನ. ಎಲ್ಲ ದಿವಸ ಈಗ ಮಾತ್ರ ಹೀಗ. ಅವನ ಹೆಸರು ಕೇಳಿದಾಗ ಮಾತ್ರ ಹೀಗೆ. ಅದೇನು ಹಾಗೆ? ಅದು ಹಾಗೆ ಆಗ್ತದೆ. ಒಬ್ಬೊಬ್ಬರ ಹೆಸರು ಕೇಳಿದ್ರೆ ಆಗುದಿಲ್ಲ. ನನಗೆ ಆ ಹೆಸರೇ ಕೇಳಿದ್ರೆ ಆಗುದಿಲ್ಲ. ಅದು ಯಾಕೆ? ಆ ಪ್ರತಾಪ ಇಲ್ಲದ ವ್ಯಕ್ತಿಗಳಲ್ಲ ಪ್ರತಾಪ್ ಸೇನ ಅಂತ ಹೆಸರು ಇಟ್ಕೊಳ್ಳುದು ಯಾಕೆ? ನೀವು ನನ್ನೆದುರಿಗೆ ನಿಂತ್ಕೊಂಡು ಹೀಗೆ ಹೇಳ್ಬಾರ್ದು, ಆಯ್ತಾ?
ಯಾಕೆ? ನನ್ನ ಎದುರಿಗೆ ನಿಂತ್ಕೊಂಡು ನನ್ನ ಅಪ್ಪನ ಬಗ್ಗೆ ಹಾಗೆ ಹೇಳಿದ್ರೆ ನಾನು ಮತ್ತೆ ಬಿಡುತ್ತೇನೆ. ನೀನು ಪ್ರತಾಪ್ ಸೇನನ ಮಗಳ? ಪ್ರತಾಪ ಸೇನರಿಗೆ 3 ಜನ ಹೆಣ್ಮಕ್ಕಳು, ಅದು ಗೊತ್ತುಂಟ ನಿಮ್ಗೆ? ಪ್ರತಾಪ ಸೇನನಿಗೆ 3 ಜನ ಹೆಣ್ಮಕ್ಕಳು. ಹೌದು. ಹಾ, ಹಿರಿಯವರಿಗೆ ಅಂಬೆ ಎಂಬ ಹೆಸರು. ಅಂಬೆ. ಹೌದು. ಎರಡನೇವರು ಅಂಬಿಕೆ. ಅಂಬಿಕೆ. ಮೂರನೇವರು ಅಂಬಾಲಿಕೆ. ಹೇಗೆ ಕೇಳಿದ್ರು ಅದೊಂದು ಶಕ್ತಿ ದೇವತೆಯ ಹೆಸರೇ. ಹೌದು. ಅಂಬೆ, ಅಂಬಿಕೆ, ಅಂಬಾಲಿಕೆ. ಹೌದು. ಹಾ, ಆ ಮೂವರಲ್ಲಿ ನಾನೊಬ್ಬಳು. ಮೂವರಲ್ಲಿ ನಾನೊಬ್ಬಳು. ಬಹುಶಃ ಬಹಳ ಸಣ್ಣವಳು ಅಂಬಾಲಿಕೆ ನೀನಿರಬೇಕು. ನಾನು ನೋಡಿದ್ರೆ ಹಾಗೆ ಕಾಣುತ್ತಲ್ಲ. ಹೌದಪ್ಪ. ನಾನು ಅಂಬಾಲಿಕೆ. ಅಂಬಾಲಿಕೆಗಿಂತ ಸಣ್ಣವಳಾಗಿ ಕಾಣಬೇಕು ಅಂತ ಅನಿಸುವುದು ನನಗೆ. ಏನು ಮಾಡುವ, ಅವಳಿಗಿಂತ ದೊಡ್ಡವಳಾದ ಕಾರಣ ದೊಡ್ಡವಳು ಅಂತ ಅನ್ನಿಸುವುದು. ಅಂಬಿಕೆಯ ನಿಮ್ಮ ಕಣ್ಣಿಗೆ ಸಣ್ಣದಾಗಿ ಕಾಣುತ್ತಲ್ಲ. ನೀವು ನನ್ನ ಕಣ್ಣಿಗೆ ಸಣ್ಣವಳಾಗಿಯೇ ಕಾಣುದು. ಆಗಲಿ. ಅಂದ್ರೆ ಕೆಲವು ನನ್ನ ನೋಡಿದಾಗ ಇದು ಏನೇ ಇದು ಈಗ ದಿವಸ ಹೋದಾಗ ಹೀಗಾಗ್ತಿದ್ದಿ ಕೆಲವು, ಅದು ನಿಮ್ಗೆ ಸಣ್ಣವಳಾಗಿ ಕಂಡೆ. ಚಂದ ಇರುವುದೆಲ್ಲಿ? ಕಾಣುವ ಕಣ್ಣಿನಲ್ಲಿ. ನಿಮ್ಮಂತವರಿಗೆ ಈಗ ಲೋಕದಲ್ಲಿ ಕಂಡವರೆಲ್ಲ ಅವರಿಗಿಂತ ಇವರು ಚಂದ, ಇವರಿಗಿಂತ ಅವರು ಚಂದ ಅಂತ ಹೇಳ್ತಾರೆ. ಅವರನ್ನ ಹಡದ ತಾಯಿಗೆ ಅವರೆಲ್ಲರೂ ಚಂದವೇ ಅಲ್ವಾ? ಈಗ ಲೋಕದಲ್ಲಿ ಒಂದು ಗಂಡಿಗೆ ಒಂದು ಹೆಣ್ಣು ಅನುರೂಪನಾಗಬೇಕು ಅಂತಿಲ್ಲ. ಆ ಮದುವೆ ಆಗುವವರ ಮನದ ಹೊಂದಿಕೆ ಎನ್ನುವುದ್ರ ಜೊತೆಗೆ ಇವನಿಗೆ ಅವಳೇ ಚಂದ, ಅವಳಿಗೆ ಇವನೇ ಚಂದ. ಈಗ ನನ್ನ ಕಣ್ಣಿಗೆ ನಿನ್ನಷ್ಟು ಚಂದದ ಹೆಣ್ಣನ್ನು ನಾನು ಕಾಣಲೇ. ನಿಮ್ಮ ಕಣ್ಣಿಗೆ ಇಷ್ಟು ಚಂದ ಕಣ್ಣಂತ ನನ್ನ ಹೆಸರು ಅಂಬಾ. ಅದು ಫುಲ್ ಹಾಕದಿದ್ರೆ ಅದಾಗಲ್ಲ. ಅಂಬಾ ಅದು ಬೇರೆ, ಇದು ಅಂಬಾ. ಅಂಬಾ ಎನ್ನುವುದು ತಾಯಿ ಶಬ್ದದ ಅರ್ಥ ಕೊಡ್ತಾರೆ ಅಲ್ವಾ? ಅಂಬೆ, ಅಂಬುಜ ನೇತ್ರೆ, ಇದೆಲ್ಲ ದೇವಿಯ ಕುರಿತಾಗಿರುವುದು. ನನ್ನ ಪಾಲಿಗೆ ನೀನೇ ಪ್ರತ್ಯಕ್ಷ ದೇವತೆ ಹಾಗೆ ಕಾಣ್ತಾ ಇದ್ದೀಯ. ಇಷ್ಟೆಲ್ಲ ಮಾತಾಡ್ತೀರಲ್ಲ, ಈಗ ಬೇರೆ ಯಾರೇ ಆದ್ರೂ ನನ್ನಲ್ಲಿ ಇಲ್ಲಿಗೆ ಬಂದಿರುವಂತ ಅನೇಕ ಪ್ರವಾಸಿಗರನ್ನು ನಾನು ನೋಡಿದ್ದೇನೆ. ಬಂದಂತವ್ರು ನಾನು ಎದುರು ಬಂದ್ರೆ ಯಾಕೋ ನನ್ನನ್ನು ನೋಡಿದ ಕ್ಷಣದಲ್ಲಿ ತಲೆ ತಗ್ಗಿಸ್ತಾರೆ. ಅವರಿಗೆ ನನ್ನ ಪರಿಚಯವೂ ಇರುವುದಿಲ್ಲ. ಅಂದ್ರೆ ನನ್ನ ಎದುರು ದಿಟ್ಟವಾಗಿ ನಿಂತು ಕಣ್ಣಲ್ಲಿ ಕಣ್ಣನ್ನಿಟ್ಟು ಮಾತನಾಡುವಂತ ಒಂದು ಯೋಗ್ಯತೆ ಅವರಲ್ಲಿ ಇಲ್ಲವೋ ಎಂಬಂತೆ ಇರುವವರನ್ನು ಅನೇಕರನ್ನು ಕಂಡಿದ್ದೇನೆ. ಮಧ್ಯಾಹ್ನದ ಹೊತ್ತಿಗೆ ಸೂರ್ಯನನ್ನ ನೋಡುವುದಕ್ಕಾಗ್ತದ? ಆಗುವುದಿಲ್ಲ. ನಿನ್ನ ಮುಂದೆ ನಿಂತು ನಿನ್ನನ್ನು ನೋಡುವುದಕ್ಕಷ್ಟೇ ಕಷ್ಟ ಆಗ್ತದೆ. ಹೌದೇ? ನಿನ್ನನ್ನು ಕಾಣಬೇಕು ಅಂತ ಅದಕ್ಕಿಂತ ಹೆಚ್ಚಿನ ಪ್ರಭೆ ಇದ್ದವರೇ ಆಗಬೇಕು. ನನಗೆ ಅದೇ ಆಶ್ಚರ್ಯ ಆಗುದು. ಬಂದಂತ ನೀವು ತುಸುವು ಭೀಡ ಇಲ್ಲದೆ ನಾನು ಯಾರೆಂಬುದನ್ನು ತಿಳಿದ ಮೇಲೆಯೂ ಅದೇ ಧೀರೋದಾತ್ತ ನಿಲುವಿನಿಂದ ನಿಂತುಕೊಂಡು ನನ್ನನ್ನು ವಿಚಾರಿಸ್ತಾ ಇದ್ದೀರಿ. ಏನು ಇಷ್ಟೆಲ್ಲ ಹೇಳುವ ಮಹನೀಯ ತಾವ್ಯಾರು ಅಂತ? ಸುರನರಿಗಿಂತ ಅಲ್ಲೆಲ್ಲ ಹೋಗಿ ದಿಗ್ವಿಜಯ ಮಾಡಿ ಬಂದವರು. ಹೋಗಬೇಕು ಅಂತಿಲ್ಲ. ನನ್ನ ಬಗ್ಗೆ ನನಗೆ ಅಮಿತವಾದಂತ ವಿಶ್ವಾಸ. ಜೊತೆಗೆ ಯಾರೇ ಬಂದರು ಎದುರಿಸ್ತೇನೆ ಎನ್ನುವಂತಹ ಬಲ, ಆತ್ಮಬಲ, ಭುಜಬಲ. ಹಾಗಾಗಿ ಸುರರು
ನರರು, ಕಿನ್ನರರು, ಕಿಂಪುರುಷರು, ಅನುಪಮ ವಿದ್ಯಾಧರರು ಯಾವ ವಿಭಾಗದಲ್ಲಿ ಬೇಕಾದ್ರೆ ಬರಲಿ ಅವರನ್ನು ಜಯಿಸ್ತೇನೆ ಎನ್ನುವಂತ ವಿಶ್ವಾಸ ಉಂಟು. ಸಂಪತ್ತಿನಲ್ಲಿ ಕುಬೇರನಿಗೆ ಸಾಲವನ್ನು ಕೊಡ್ತೇನೆ. ಅಲ್ಲ ಹಾ ಹಾಗಾದ್ರೆ ಲೋಕಮುಖದಲ್ಲಿ ಸೋಮನಗರಿ ಅಂತ ಕೇಳಿರಬಹುದು. ನೀವು ಹಾಗಾದ್ರೆ ಮೇಲಿಂದ ಇಳಿದು ಬಂದವರು ಇಲ್ಲ ಆ ಪಾತಾಳದಿಂದ ಮೇಲೆದ್ದು ಬಂದವರು? ನಾನು ಸೌಭನಗರಿಯ ದೊರೆ. ಸೌಭನಗರಿ ಅದು ಭೂಮಿಯ ಮೇಲೆ ಇರುವಂತದ್ದು. ಭೂಮಿಯ ಮೇಲೆ ಇರುವುದು ಸೌಭನಗರಿಯ ದೊರೆ. ಬ್ರಹ್ಮದತ್ತ ಸಾಲ್ವ ನಾಮಕ ನಾನು. ಬ್ರಹ್ಮದತ್ತ ಅಂದ್ರೆ ತಾವೆಯೋ? ನಾನೇ. ನಿಮ್ಮನ್ನು ಬಹುಶಃ ಸಾಮಾನ್ಯವಾಗಿ ಬರೀ ಸಾಲ್ವ ಅಂತ ಕರೀತಾರೆ ಅಲ್ವಾ? ಹೌದಪ್ಪ, ನಮ್ಮನ್ನು ಸಾಲ್ವ ಅಂತಲೇ ಕರೆಯುವುದು. ಅದು ನಮ್ಮ ಹಿಂದಿನವರು ಮಾಡಿದಂತ ಹೆಸರು. ಇವತ್ತಿನವರೆಗೂ ಅದೇ ಮುಂದುವರಿತಾ ಉಂಟು. ನಿಮ್ಮಿಂದಾಗಿ ಆ ನಗರಿಗೂ ಸಾಲ್ವನಗರಿ ಅಂತ ಕರೀತಾರೆ ಅಂತ ಕೇಳಿದ್ದೇನೆ ನಾನು. ಸಾಲ್ವನಗರಿ ಅಂತಲೂ ಕರೀತಾರೆ. ಜೊತೆಗೆ ಸೌಭದ ದೀಶನಾದ್ದರಿಂದ ಸೌಬೇಶ ಅಂತಲೂ ಕರೀತಾರೆ. ಬ್ರಹ್ಮದತ್ತ ನಾಮಕನಾದದ್ದರಿಂದ ಬ್ರಹ್ಮನಗರಿ ಅಂತಲೂ ಕರೀತಾರೆ. ಭೂಲೋಕದ ಸತ್ಯಲೋಕ ಯಾವುದು ಕೇಳಿದ್ರೆ ನಮ್ಮಂತೆ. ಹೌದೇ? ಹೌದಪ್ಪ. ಹೇಗೆ? ನಾವು ಸೃಷ್ಟಿ ಒಂದು ಇನ್ನೂ ಪ್ರಾರಂಭ ಮಾಡಲಿ ಬಿಟ್ಟು ನಾನೇ ಬ್ರಹ್ಮ. ಹಾಗೆ ಹಾಗೆ ಅದು ಬಹಳಷ್ಟು ಕೇಳಿದ್ದೀನಿ ನಾನು ಸೌಭನಗರಿಯ ಬಗ್ಗೆ, ಅಲ್ಲಿಯ ವೈಭವದ ಬಗ್ಗೆ. ಯಾಕಂದ್ರೆ ಇಲ್ಲಿನಿಂದ ಅತಿ ದೂರವೇನೋ ಆಗುವಂತ ನಗರಿ ಏನು ಅಲ್ಲ. ಹಾಗಾಗಿ ನಿಮ್ಮಂತಹ ಒಬ್ಬರು ನನ್ನೆದುರು ನಿಂತು ಮಾತನಾಡಿದ್ದು ಅತ್ಯಂತ ಸಂತೋಷ ಆಯ್ತು. ಮಾತಿಗೆ ಮುಕ್ತಾಯವಾಗಬಾರದು. ನಾನು ಬಂದು ಬಹಳಷ್ಟು ಹೊತ್ತಾಯ್ತು. ನಾನು ಹೊರಡಬಹುದೇ? ಹೊತ್ತಾದ್ರೂ ತೊಂದರೆ ಇಲ್ಲ, ಮೆತ್ತಗೆ ಒಂದೇ ಒಂದು ಮಾತನ್ನ ಹೇಳ್ತೇನೆ. ಏನು? ನಿನ್ನನ್ನು ಕಂಡು ಮನಸೋತವ ನಾನಿದ್ದೇನೆ. ನಿನ್ನನ್ನು ಕಂಡು ಮನಸೋತವ ನಾನಿದ್ದೇನೆ. ಕರುಣದಿ ಒಲಿಸೆನ್ನ. ಜೊತೆಗೆ ನನ್ನನ್ನು ಮದುವೆ ಆಗುವುದಕ್ಕೆ ನಿನಗೆ ಒಪ್ಪಿಗೆ ಉಂಟಾ? ಇಷ್ಟು ಪರಮ ವಿಕ್ರಮದೊಳು ಸಕಲ ಗೆಲ್ಲಿದರಿಗೆ ಪರಮ ವಿಕ್ರಮದೊಳು ಸಕಲ ಗೆಲ್ಲಿದರಿಗೆ ಕರದೀವೆ ನೆನಪಿನುತ್ತ ಗೆಲ್ಲಿದರಿಗೆ ಕರದೀವೆ ಎಂದೆನುತ್ತ ಧರಣಿ ಬಾಲಕರನ್ನು ಪರಿಸಿಗ ಮತ್ಪಿತ ಧರಣಿ ಬಾಲಕರನ್ನು ಪರಿಸಿಗ ಮತ್ಪಿತ ಕರುಣದಿ ಲಾಲಿಸಯ್ಯ ಕರುಣದಿ ಲಾಲಿಸಯ್ಯ ಹೆಚ್ಚೊತ್ತು ನಿಲ್ಲುವಂತ ವ್ಯವಧಾನ ನನಗೂ ಇಲ್ಲ. ಆದ್ರೆ ಇವತ್ತು ಮೊದಲೇ ಬರಬಾರ್ದಿತ್ತ ಅಂತ ಅನ್ನಿಸೋದು. ಈಗ ಏಕಾಂತ ಪ್ರದೇಶದಲ್ಲಿ ಗಂಡು ಹೆಣ್ಣು ಇಬ್ಬರು ಮುಖಾಮುಖಿಯಾಗಿ ಅಂತರಂಗದಲ್ಲಿ ಇಬ್ಬರಿಗೂ ಮನಸ್ಸಿದ್ದರು. ಹೆಣ್ಣಿಗಿಂತ ಮೊದಲೇ ಗಂಡು ಹೇಳುದು ಯಾಕೆ ಗೊತ್ತಾ? ನೀನು ನನ್ನೊಟ್ಟಿಗೆ ಬಂದರೆ ನಿನ್ನನ್ನು ನೋಡಿಕೊಳ್ಳುವ ಶಕ್ತಿ ಗಂಡಿ ಉಂಟು ಅಂತ ಗಂಡೇ ಮೊದಲು ಹೇಳು. ನಾವಿಗೆ ಶರ್ಮ ಅಂದ್ರೆ ನಾಚಿಗೆ ನಮ್ಗಿಂತ ಮುಂದಿರ್ತದೆ. ಹೌದು. ಹಾಗಾಗಿ ತಾವು ಏನನ್ನು ಹೇಳ್ಬೇಕಂತ ಹೋಗುತ್ತೇವೋ
ಅದನ್ನು ಹೇಳುವುದಕ್ಕಾಗದೆ ಚಡಪಡಿಸುವುದು ಉಂಟು. ಸ್ವಲ್ಪ ಬಿಡು, ಹಾ, ಸ್ವಲ್ಪ. ಆದ್ರೆ ಏನು ಮಾಡುವ, ಈಗ ಹೇಳಿ ಏನು ಉಪಯೋಗ? ಅಂದ್ರೆ ನಿಮಗೆ ನನ್ನ ನೋಡಿದ್ರೆ ಹೇಗೆ ಕಾಣಿಸ್ತದೆ? ನಿನಗೆ ಮದುವೆ ಆಗಿ ಆಯ್ತಾ? ಅರ್ಧ ಮದುವೆ ಅರ್ಧ ಆಯ್ತು ಅಂತ. ಏ ದೇವ್ರೆ, ಹಾ, ನನಗೆ ಕಾಣುವುದೇ ಇಲ್ಲ ನಿನ್ನ ನೋಡಿದ್ರೆ. ಅಲ್ಲ, ಪೂರ್ತಿ ಆಗ್ಲಿಲ್ಲ. ಅಂದ್ರೆ ವಿವಾಹ ಯೋಗ್ಯ ವಯಸ್ಸಿಗೆ ಬಂದಿರುವಂತ ನನಗೆ ಮದುವೆ ಮಾಡಬೇಕು ಅಂತ ಅಪ್ಪ ಆಲೋಚಿಸಿದ. ಮದುವೆ ನಿಶ್ಚಯವಾಗಿದೆ. ಮದುವೆ ನಿಶ್ಚಯ ಆಗಿದೆ. ವರ ಈಗ ಮದುವೆ ನಿಶ್ಚಯ ಆದದಷ್ಟೇ ಅಲ್ಲ, ಬಾಣಸಿಗರು ಬಂದಾಗಿದೆ. ಓ, ಭಟ್ರೆಲ್ಲ ಬಂದ್ರ? ಓ, ಪುರೋಹಿತರು ಬಂದಾಗಿದೆ. ಪುರೋಹಿತರು ಬಂದು ನಮ್ಮ ನಗರ ಎಲ್ಲ ಸಿಂಗಾರ ಆಗಿದೆ. ಆಗಿದೆ. ಈಗ ವರ ಯಾರು ಅಂತ ಗೊತ್ತಿಲ್ಲ ಅಷ್ಟೇ. ಹಾಗಾದ್ರೆ ತೊಂದರೆ ಇಲ್ಲ. ಹಾ, ಯಾವ್ದು ಆಗಬೇಕು ಅದು ಒಂದು ಆಗ್ಲಿಲ್ಲ ಅಲ್ಲ ಅಂತ ಸಂತೋಷ ಉಂಟು. ಇಲ್ಲ ಹಾಗಲ್ಲ, ಬರಬೇಕಾದವರು ಬಂದಿದ್ದಾರೆ, ಪುರಶೃಂಗಾರ ಆಗಿದೆ, ಮದುವೆ ನಿಶ್ಚಯ ಆಗಿದೆ. ಹೌದು. ವರ ಯಾರು ಅಂತ ನಿರ್ಣಯ ಆಗಲಿಲ್ಲ. ಆದ್ರೆ ವರ ಯಾರು ಅಂತ ನಿರ್ಣಯ ಆಗ್ಲಿಲ್ಲ, ಅದೇ ಆಗಿದೆ. ವರ ಇಲ್ಲ ಇದ್ದಾರೆ. ವರ ಇಲ್ಲ ಇದ್ದಾನೆ. ವರರೆಲ್ಲ ಇಲ್ಲಿ ಬಂದಿದ್ದಾರೆ. ವರರೆಲ್ಲ ಬಂದಿದ್ದಾರೆ. ಹೌದು. ಇದ್ದ ವರರಲ್ಲಿ ನಿನ್ನ ವರ ಯಾರು ಅಂತ ಇನ್ನು ನಿರ್ಣಯ ಆಗಿದೆ. ನಾನು ನಿಶ್ಚಯಿಸಬೇಕು ಏನು, ಆದ್ರೆ ನಮ್ಮಪ್ಪ ನನ್ನ ಒಬ್ಬರಿಗೆ ಮದುವೆ ಮಾಡ್ಲಿಕ್ಕೆ ಹೊರಟದ್ದಲ್ಲ. ನನ್ನೊಂದಿಗೆ ನನ್ನ ತಂಗಿಯರನ್ನು ಸೇರಿಸಿ ಆ ಒಬ್ಬನಿಗೆ ಕೊಡಬೇಕು ಅಂತಿದ್ದಾರೆ. ಆ ಒಬ್ಬ ಯಾರು ಅಂತ ಹೇಳಿದ್ರೆ, ಒಬ್ಬರೊಂದಿಗೆ ಒಬ್ಬರು ಹೋರಾಟವನ್ನು ಮಾಡಿ ವೀರ್ಯ ಶುಲ್ಕ ಸ್ವಯಂವರದಲ್ಲಿ ಎಲ್ಲರನ್ನೂ ಸೋಲಿಸಿ ನಿಲ್ಲುವಂತ ವೀರನಿಗೆ ಒಬ್ಬರೊಂದಿಗೆ ನನ್ನ ಇಬ್ಬರು ತಂಗಿರನ್ನು ಕೊಡ್ತೇನೆ ಅಂತ ಅಪ್ಪಯ್ಯ ಹೇಳಿ ಆಗಿದೆ. ಪುನಃ ಶೃಂಗಾರ ಆಗಿದೆ. ಇದಕ್ಕಾಗಿ ಕರೆ ಕಳುಹಿಸಿದಂತ ಧಾರುಣೀಶರೆಲ್ಲ ಬಂದಾಗಿ ಮನವೀಗ ಸೂರ್ಯಯಾದುದು ನಿನ್ನಲ್ಲಿ. ಅಲ್ಲ, ಅವರೆಲ್ಲ ಬಂದಾಗಿದೆ ಅಂತ ಹೇಳ್ತೇನೆ, ಒಳಿತು ಅಂತ ಹೇಳ್ತೀನಿ. ಯಾಕೆ ಒಳಿತು? ವಿಕ್ರಮದಲ್ಲಿ ವಿಖ್ಯಾತಿಯನ್ನ ಪಡೆದವರಿಗೆ ನಿನ್ನಪ್ಪ 3 ಮಂದಿ ಮಕ್ಕಳನ್ನು ಕೊಟ್ಟು ಮದುವೆ ಮಾಡುವುದು ಹೌದಾ? ನೋಡಿ, ಒಂದಕ್ಕೆ 2 ಸಿಗ್ತದೆ ಉಚಿತ. ಹೌದು. ಈಗ ನಿನ್ನನ್ನು ಕೊಟ್ಟರೆ ಮಾತ್ರ ಅವರಿಬ್ರು ಸಿಗುವುದು. ಅವರಿಬ್ಬರೊಳಗೆ ಒಬ್ಬರು ತಗೊಂಡ್ರೆ ನೀ ಸಿಗುವುದಿಲ್ಲ. ಹಾಗಾಗಿ ನಿನ್ನ ಮುಂದೆ ನನ್ನ ವಿಕ್ರಮ ಪ್ರದರ್ಶನಕ್ಕೆ ಇದೊಂದು ಸುಸಂದರ್ಭ ಅಂತ ಭಾವಿಸಿಕೊಳ್ತೇನೆ. ನನ್ನ ರೂಪವನ್ನ ಕಂಡು, ಗುಣವನ್ನ ಕಂಡು, ಮಾತನ್ನ ಕೇಳಿ ಸಂತೋಷ ಪಟ್ಟಿದ್ದೀಯ. ಅದೊಂದು ವಿಭಾಗದಲ್ಲಿ ಯಾಕೆ ನಿನಗೆ ಪೂರ್ಣ ಆಗಬಾರದು? ಅದು ಪೂರ್ಣ ಆಗಬೇಕು ಅಂತಾದ್ರೆ ಬಂದ ದಾರುಣೀಶರನ್ನ ನಾನು ಗೆದ್ದು ನಿನ್ನನ್ನು ಮದುವೆ ಆಗ್ತೇನೆ. ಹೌದೇ? ಆಯ್ತಲ್ಲ, ಮುಗೀತಲ್ಲ. ಆದ್ರೆ ಬಂದು ಏನು ಅದೃಷ್ಟವಶಾತ್ ನಿನ್ನನ್ನು ಗೆದ್ದು ಮದುವೆ ಆದ್ರೆ ಆಯ್ತು. ಒಂದೊಮ್ಮೆ ಅದೃಷ್ಟ ಕೈ ಕೊಟ್ಟರೆ ನನ್ನ ವಿಕ್ರಮ ಕಡಿಮೆ ಉಂಟು ಅಂತಲ್ಲ, ಆನೆ ಆದ್ರೂ ಆಯ ತಪ್ಪಿ ಒಂದು ಇರುವೆ ಕಚ್ಚಿದ್ರು ಬೀಳಬಹುದು ಅಲ್ವಾ? ಒಂದೊಮ್ಮೆ ಅದೃಷ್ಟವೇ ಕೈ ಕೊಟ್ಟು ಯೋಗ್ಯತೆ ಸಫಲವಾಗದಿದ್ದಾಗ, ಒಂದೊಮ್ಮೆ ನನಗೆ ಸೋಲೇ ಆದ್ರೆ ಆಗಲೂ ನೀ ನನ್ನ ಮದುವೆ ಆಗಿ ಬರ್ತೀಯ? ಸಾಲ್ವೇಶ ಕೇಳಯ್ಯ ರಾಜೇಂದ್ರ ಎನ್ನಯ ಪಿತಾ ಕೇಳಯ್ಯ ರಾಜೇಂದ್ರ ಎನ್ನಯ ಪಿತಯ ಕೇಳಯ್ಯ ರಾಜೇಂದ್ರ ಎನ್ನಯ ಪಿತ ನಾಳೆಯ ಜಯರ ಎನ್ನಯ ಪಿತ
ಹೆಂಡತಿಯಾದವಳ ನಡೆಯನ್ನು ತಿಳಿಯಬೇಕಾದದ್ದು ಗಂಡನ ಸೋಲಿನಲ್ಲಿ ಅಂತೆ. ಹಾ 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 ಆದ್ರೆ ಹೆಂಡತಿ ಈಗ ನಾನು ನಿಮ್ಮ ಹೆಂಡತಿ ಆಗದೆ ಹೋದ್ರು ನೀವಾಡುವಂತಹ ಮಾತುಗಳನ್ನು ಕೇಳಿ ನಿಮ್ಮ ಈ ನಿಲುವನ್ನು ನೋಡಿ ನಿಮ್ಮ ಈ ಟಿವಿಗೆ ಬೇಕಾಗಿ ನಮ್ಮ ಮನಸ್ಸೋದಂತೂ ಸತ್ಯ. ಹೌದಾ? ಹೌದು. ಇದು ನನಗೆ ಹೊಸ ಅನುಭವ. ಯಾವ ಗಂಡನ್ನು ನೋಡಿದಾಗಲೂ ಕೂಡ ಹೀಗೊಂದು ರೋಮಾಂಚನ, ಹೀಗೊಂದು ಸುಖ ಕಂಪನ, ಹೀಗೊಂದು ಸುಖ ಸಂವೇದನ, ಇದು ಯಾವುದನ್ನು ನಾನು ಅನುಭವಿಸಿದವರಲ್ಲ. ನಿಮ್ಮೆದುರಿಗೆ ಬಂದಾಗ ನನಗೆ ಅರಿವಿಲ್ಲದಂತೆ ನನ್ನನ್ನು ನಾನು ಕಳೆದುಕೊಳ್ಳುತ್ತಿದ್ದೇನೆ ಅಂತ ಅನ್ನಿಸ್ತದೆ. ಹಾಗಾಗಿ ನಮ್ಮನ್ನ ಮತ್ತೊಬ್ಬರಲ್ಲಿ ಕಂಡಾಗ ನಮ್ಮಲ್ಲಿ ನಾವು ಕಳೆದುಕೊಂಡು ಉಳಿದವರಲ್ಲೇ ಕಾಣಬೇಕು. ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ಬೀಜ ಶುಲ್ಕ ಸಂಗ್ರಹ ಆಗಬೇಕು ಅಂತ ಹೇಳುವುದು ನನ್ನ ನಿರ್ಧಾರ ಅಲ್ಲ, ಮತ್ತೆ ನನ್ನ ಅಪ್ಪನ ನಿರ್ಧಾರ. ನಿನಗೆ ಇಷ್ಟ ಇಲ್ಲದ ಆಗುವುದು ಬೇಡ ಬಿಡು. ಅವನಿಗೆ ಎಲ್ಲರನ್ನು ಗೆದ್ದಂತ ನೀನನೊಬ್ಬ ಅದೇನಾಗಿ ಬೇಕಂತೆ. ಹೌದು. ಈಗ ಮದುವೆ ನನಗಾಗುದ ಅವನಿಗಾಗುದ ನನಗೆ ಅರ್ಥ ಆಗುದಿಲ್ಲ. ಮದುವೆ ಆಗುವುದು ನಿನಗಾದ್ರೂ ಲಾಭ ಆಗುವುದು ಅವನಿಗೆ ಅಂತ. ಹಾಗಾಗಿ ನಮ್ಮ ತಂದೆಗೆ ಲಾಭವಾಗುವಂತಹ ವಿವಾಹಕ್ಕಿಂತ ನನ್ನ ಮನಸ್ಸನ್ನು ಸೂರೆಗೊಂಡಿರುವಂತಹ ನಿಮ್ಮನ್ನೇ ನಾನು ಮದುವೆಯಾದ್ರೆ ನನ್ನ ಬಾಳು ಚೆನ್ನಾಗಿರ್ತದೆ ಅಂತ ನನಗೆ ಅನ್ನಿಸ್ತದೆ. ನಿನ್ನ ಅನಿಸಿಕೆಯೇ ಸರಿ ಉಂಟು. ಈಗ ನೀವಲ್ಲಿಗೆ ಬರ್ತೀರಿ, ಎಲ್ಲರನ್ನೂ ನೀವು ಹೋರಾಟದಲ್ಲಿ ಸೋಲಿಸ್ತೇನೆ ನಂಬಿಕೆ ಉಂಟು ನನಗೆ, ಖಂಡಿತ. ಅದು ಒಂದು ವೇಳೆ ನೀವೇ ಹೇಳಿದ ಹಾಗೆ ಅದೃಷ್ಟದ ಆಟದಲ್ಲಿ ಎಲ್ಲೋ ಆಯವನ್ನು ತಪ್ಪಿ ನೀವು ನಿಮ್ಮ ಕೈ ಸಾಗದಾಯಿತು ಅಂತಾದ್ರೆ ಯಾರು ಗೆಲ್ತಾನಲ್ಲ ಅವನನ್ನು ಓಲೈಸಿಯಾದರೂ ಅಂದ್ರೆ ಅವನಲ್ಲಿ ಹೇಳಿಯಾದ್ರು, ಅವನ ಅನುಮತಿಯನ್ನು ಪಡೆದಾದ್ರು, ಅವನ ಕಾಲಿಗೆ ಬಿದ್ದಾದ್ರು ನಾನು ನಿಮ್ಮ ಊರಾಗಿ ಬರ್ತೇನೆ. ಹೌದಾ? ನಿನ್ನ ಮಾತನ್ನ ಕೇಳಿದ್ರೆ ಯಾರು ನಂಬಲೇಬೇಕು. ನಮಗೆ ಬೇಕು ಅಂದ್ರೆ ನಾವು ಆಡುವಂತ ಮಾತನ್ನು ಯಾವತ್ತೂ ಉಳಿಸಿಕೊಳ್ಳುವ. ಖಂಡಿತ. ಅದು ನನಗೊಂದು ಆಸೆ. ಏನು? ಇನ್ನೊಂದ್ ಸ್ವಲ್ಪ ಗಟ್ಟಿ ಮಾಡಿಕೊಳ್ಳುವ ಅಂತ. ಹೇಗೆ ಗಟ್ಟಿ ಮಾಡುದು? ಕರದ ಮೇಲೆ ಕರ ತಟ್ಟಿ ಭಾಷೆ ಕೊಟ್ರೆ ಮತ್ತು ಗಟ್ಟಿ ಅಂತ. ದೇವಗಂಗೆಗೆ ಜಲ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ, ಆಕಾಶ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ, ಭೂ ಸಾಕ್ಷಿ ಉಂಟು, ಮತ್ತೆ ಎಂತ ಕಾಣುತ್ತೆ? ನನಗೆ ನಿನ್ನನ್ನ ಕಂಡ್ರೆ ಭೂಮಿ ದೇವಿಯ ಹೆಣ್ಣಾಗಿ ಬಂದಂತೆ ಕಾಣ್ತಾ ಉಂಟು. ಮತ್ತೆ ಯಾಕೆ? ಭಾಗೀರಥಿಯೇ ನಿನ್ನ ರೂಪದಲ್ಲಿ ಬಂದಿದ್ದಾಳು ಅನ್ನಿಸ್ತಾ ಉಂಟು. ಎಲ್ಲವುದು ನಿನ್ನಲ್ಲಿ ಕಂಡ ಮೇಲೆ ನಾನು ನಿನ್ನನ್ನೇ ನಂಬುದಲ್ವಾ? ಹಾಗಾಗಿ ನೀನೇ ಒಂದು ಕರ ತಟ್ಟಿ ಭಾಷೆ ಕೊಟ್ಟರೆ ಒಟ್ಟು ಗೊತ್ತಾಯ್ತು ನನಗೆ. ಏನ್ ನೋಡುದು? ನಾನು ಬಂದವರು ಒಬ್ಬರೇ ಅಲ್ಲ, ಆದ್ರೂ ಹಿಡ್ಕೊಳ್ಳುದು ನಾನೇ ಅಲ್ವಾ? ಜೊತೆಗೆ ತಂಗಿಯರು ಬಂದಿದ್ರು. ಅವರು ಬರುವ ಹೊತ್ತು ಯಾರು ಇಲ್ಲಲ್ಲ, ನಿಮ್ಮ ಅರಸಿಯಾಗಿ ಬರುವುದಕ್ಕೆ ಇದು ನಿಮ್ಮ ಕರದ ಮೇಲೆ ಕರವನ್ನಿಟ್ಟು